ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರ ಜನಪ್ರಿತಿಯನ್ನು ಸಹಿಸಲಾಗದಂಥ BJP ಸರ್ಕಾರ, NDA ನೇತೃತ್ವದ ಕೇಂದ್ರ ಸರ್ಕಾರ ಈ ಸರ್ಕಾರವನ್ನು ಅಸ್ಥಿರಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕುತಂತ್ರವನ್ನು ಮಾಡ್ತಾ ಇದೆ. ಕರ್ನಾಟಕ ಜನರ ಆಶೀರ್ವಾದದಿಂದ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಸುಭದ್ರವಾದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಇವರ ಷಡ್ಯಂತ್ರಕ್ಕೆ, ಇವರ ಕುತಂತ್ರಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎದುರಲ್ಲ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಹೀಗೆ ಇವರು ಮಾಡ್ತಾ ಇದ್ರೆ ನಮ್ಮ ರಾಜ್ಯಪಾಲರು ಅವ್ರನ್ನ ಗೋ ಬ್ಯಾಕ್ ಡೆಲ್ಲಿ ಅಂತ ನಾವು ಮತ್ತೊಂದು ಅವ್ರಿಗೆ ಘೋಷಣೆಯನ್ನು ಕೂಗಿ ಅವ್ರನ್ನ ಡೆಲ್ಲಿಗೆ ಮತ್ತೆ ಕಳಿಸಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ. ಕೇಂದ್ರದಲ್ಲಿ ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ಅವರು ಇದೇ ರೀತಿ ಮುಂದುವರೆದ್ರೆ ಈ ತಾಲೂಕಿನಲ್ಲಿ, ರಾಜ್ಯದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇನ್ನು ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ. ಜಿಲ್ಲೆಯಿಂದ ಇಡೀ ರಾಮನಗರ ಜಿಲ್ಲೆಯ 4 ತಾಲೂಕಿನಿಂದ ಬರ್ತಾರೆ ಜನ. ಮತ್ತೆ ಇವರು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಕಾಂಗ್ರೆಸ್ ಪಕ್ಷ ಇವರ ಕುತಂತ್ರಕ್ಕೆ, ಇವರ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಎದುರುವಂತ ಪ್ರಮೇಯನೇ ಇಲ್ಲ. ಜಿಲ್ಲೆಯಲ್ಲಿ ಯಾರು ನೇತೃತ್ವ, ರಾಜ್ಯದ ಜನ, ನಾವು ಕಾಂಗ್ರೆಸ್ ಪಕ್ಷ ಜನ ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ನಾವು ನಿಂತಿರ್ತೀವಿ, ಸದಾ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿಕ್ ಬಯಸ್ತೀವಿ. ಜಿಲ್ಲೆಯಲ್ಲಿ ಯಾರು ನೇತೃತ್ವ ವಹಿಸ್ತಾರೆ ಸರ್? ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು, ನಮ್ಮ ಮಾಜಿ ಸಂಸದರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ನೇತೃತ್ವ ವಹಿಸ್ತಾ ಇದ್ದಾರೆ.